ಮೈಸೂರಿಂದ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸಿ ಆಮೇಲೆ ಮಾತುಕತೆ ಮುಂದುವರಿಸ್ತೀನಿ. ರಕ್ಷಿತಾ ಅಂತ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ. ನನ್ನ ಹೆಸರು ರಕ್ಷಿತಾ ಅಂತ. ನಾನು ಈಗ ಓದ್ಬಿಟ್ಟು ಈಗ ಜಾಬ್ ಮಾಡ್ತಾ ಇರೋದು. ಅದೇ ನೋಡ್ತಾ ಇದ್ದೆ ಗ್ಯಾರಂಟಿ ನ್ಯೂಸ್ ನ. ಇದನ್ನ ನೋಡ್ದೆ, ಅದಕ್ಕೆ ಪಾಪ ಅದೇ ತರದ್ದು ನಮ್ಮ ಅಕ್ಕನ ಮಗಳು ಐತೆ, ಅದೇ ನನ್ಗೂ ಅದೇ ತರ ಫೀಲ್ ಆಯ್ತು, ಅದಕ್ಕೆ ಕಾಲ್ ಮಾಡಿದೆ. ಅದು ಅಲ್ಲದೆ ಅದು ನಮ್ ಸುದೀಪ್ ಅವ್ರನ್ನ ನಾವು ಪ್ರೇರಣೆ ತಗೊಂಡಿರೋದು, ಅವರೇ ವಿಡಿಯೋ ಮಾಡಿ ಇದ್ ಮಾಡಿರೋದ್ರಿಂದ ನಾವು ಸಹಾಯ ಮಾಡ್ಬೇಕು ಅಂತ ಅನಿಸ್ತು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ನೀವು ಮಾತಾಡಿದ್ದು. ಕೀರ್ತನ ತಂದೆ ತಾಯಿ ಇದ್ದಾರೆ, ಮಾತಾಡಿಮ್ಮ. ನಿಮಗೇನಾದ್ರು ಹೇಳಬೇಕು ಅಥವಾ ಕೇಳಬೇಕು ಅನ್ಸಿದ್ರೆ ಮಾತಾಡಿ ನೀವು. ಮೇಡಮ್ ನಮಸ್ತೆ. ಹಲೋ, ನಮಸ್ತೆ ಆಂಟಿ. ಮೇಡಮ್ ತುಂಬ ಥ್ಯಾಂಕ್ಸ್ ಮೇಡಮ್. ನೀವು ಒಂದು ಮಾತು ಹೇಳಿದ್ರಿ, ಈ ಥರ ತುಂಬ ಜನ ಹೇಳಿದ್ದಾರೆ ಮೇಡಮ್. ನಮ್ಮ ಅಕ್ಕನ ಮಗು ಇದ್ದಂಗೆ, ನನ್ನ ತಮ್ಮನ ಮಗು ಇದ್ದಂಗೆ, ನಮ್ಮ ಕರ್ನಾಟಕದ ಮಗು ಇದ್ದಂಗೆ ಅಂತ ಹೇಳ್ತಿದ್ದೀರಾ. ನಮ್ಗೆ ಅದೇ ಧೈರ್ಯ ಮೇಡಮ್, ಮುಂದಿನ ಹೆಜ್ಜೆ ಇಡೋಕ್ಕೆ ಅದು ಒಂದು ನೈತಿಕವಾಗಿ ನಮಗೆ ಭಾಳ ಧೈರ್ಯ ತುಂಬುತ್ತೆ. ನಿಮಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ ಮೇಡಮ್. ರಕ್ಷಿತಾ ಅವರೇ, ಕೇಳಿಸ್ತಾ ಇದೆಯಾ? ಹಲೋ, ಕರೆ ಕಟ್ಟಾಗಿರ್ಬೋದು. ಮೈಸೂರಿನಿಂದ ಇನ್ನೊಂದು ಕಾಲ್ ಬಂತು. ಬಟ್ ನನ್ನ ಪ್ರಶ್ನೆ, ಜನರಿಗೆ ಈ ರೀತಿಯಾಗಿ ಗಟ್ಟಿಯಾಗಿ ಕೇಳೋ ಧೈರ್ಯ ನನಗೆ ಇಲ್ಲದೆ ಇರ್ಬೋದು. ಲೈನಲ್ಲಿ ಇದ್ದಂಗಿದೆ ರಕ್ಷಿತಾ ಅವರು. ರಕ್ಷಿತಾ ಅವರೇ, ಕೇಳಿಸ್ತಾ ಇದೆಯಾ? ನಾನು ಹೇಳ್ದೆ, ಗಟ್ಟಿಯಾಗಿ ಕೇಳೋ ಧೈರ್ಯ ಇಲ್ದಲೇ ಇರ್ಬೋದು, ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೋಬೋದು. ಬರೀ ಮೈಸೂರಿನವ್ರು ಮಾತ್ರನ ನಮ್ಮ ರಾಜ್ಯದಲ್ಲಿರೋದು, ಅಥವಾ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರೋದು ಬರೀ ಮೈಸೂರು ಜನತೆ ಮಾತ್ರನ? ಈ ಕುಟುಂಬ ಮೈಸೂರಿಗೆ ಸೇರುತ್ತೆ ಅಂದ ತಕ್ಷಣ ಬರೀ ಮೈಸೂರಿನವ್ರು ಮಾತ್ರ ಮಾತಾಡಬೇಕಾ? ಬೆಂಗಳೂರಿನವ್ರಿಲ್ವಾ? ಚಿಕ್ಕಮಗಳೂರಿನವ್ರಿಲ್ವಾ? ಮಂಗಳೂರಿನವ್ರಿಲ್ವಾ? ಹಾಸನದವ್ರಿಲ್ವಾ? ಬೀದರ್ನವ್ರಿಲ್ವಾ? ಕಲಬುರ್ಗಿಯವ್ರಿಲ್ವಾ? ಯಾಕೆ? ರೆಸ್ಪಾಂಡ್ ಮಾಡಿ ಎಲ್ರೂ. ಕುಟುಂಬದ ಜೊತೆ ನಿಂತ್ಕೊಳ್ಳೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಯಾದಗಿರಿಯಿಂದ ಶೀಲಾ ಅಂತ. ನಮಸ್ತೆ ಅಮ್ಮ. ಶೀಲಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ನಮಸ್ತೆ. ಹಲೋ, ಮತ್ತೆ ಟ್ರೈ ಮಾಡೋಣ. ನಾನು ಹೇಳ್ದೆ, ನನಗೇನೋ ಹಾಕಿಬಿಟ್ಟಿದ್ದೀನಿ ಅಂತ ತೋರಿಸೋ ಇದಲ್ಲ. ನನ್ನ ಕೈಲಾಗಿದ್ದನ್ನು ನಾನು ಮಾಡಿದ್ದೀನಿ. ಚಾನಲ್ ಕೂಡ ಅದ್ರ ಕೈಲಾಗಿದ್ದನ್ನ ಚಾನಲ್ ತೋರಿಸುತ್ತೆ. ನೀವಿಷ್ಟು ಮಾಡಿ ಅಷ್ಟು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಕೈಲಾದಂತಹ ಸಹಾಯವನ್ನು ಆ ಸ್ಕ್ಯಾನರ್ ಕೋಡಿಂಗ್ ಮಾಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆ ಸಹಾಯವನ್ನು ಮಾಡಿ. ಆ ಕುಟುಂಬ ಜೊತೆಗೆ ನಾವೆಲ್ಲರೂ ಕೂಡ ನಿಂತ್ಕೊಳ್ಳೋಣ. ಕಾಲ್ಸ್ ಬರ್ತಾ ಇದೆ, ತುಂಬ ಜನ ಮಾಡ್ತಿದ್ದಾರೆ ಸೇಮ್ ಪ್ರಾಬ್ಲಮ್. ನಿಮ್ಮ ಮಗಳ ಅಕೌಂಟಿಗೆ ಎಲ್ಲರೂ ಒಟ್ಟಿಗೆ ಕಾಲ್ ಮಾಡಿದ ಅಂದರೆ ಅಮೌಂಟ್ ಹಾಕಕ್ಕೆ ಹೋದಾಗ ಏನು ಸಮಸ್ಯೆ ಆಗ್ತಾಯಿದೆ? ಟೆಕ್ನಿಕಲ್ ಇಶ್ಯೂ, ನಮಗೆ ಹಂಗೆ ಆಗ್ತಾಯಿದೆ. ಬಟ್ ಪ್ರಶ್ನೆ ಮೈಸೂರು ಜನಕ್ಕೆ ಮಾತ್ರ ಸೀಮಿತ ಅಲ್ಲ. ಈ ಕುಟುಂಬ, ಆ ಮಗು ಇದೆಯಲ್ಲ, ನಮ್ಮ ರಾಜ್ಯದ ಮಗು ಅದು, ನಮ್ಮ ರಾಜ್ಯದ ಮಗು ಅದು, ನಮ್ಮನೆ ಮಗು ಅದು. ನಮ್ಮನೆ ಮಗುನ ಕಾಪಾಡ್ಕೊಳ್ಬೇಕಾಗಿರೋ ಹಕ್ಕಿ ಯಾರ್ದೇಳಿ? ಜವಾಬ್ದಾರಿ ಯಾರ್ದೇಳಿ? ಹಾಗಾಗಿ ನಿಮ್ಮನೇಲಿ ಮಗು ಇದ್ರೆ ಅಂತ ನಾನು ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ಯಾರಿಗೂ ಈ ಸಮಸ್ಯೆ ಬರೋದು ಬೇಡ. ನಮ್ಮ ವೈರಿಗಳಿಗೂ ಕೂಡ, ಇಂತಹ ಶತ್ರುಗೂ ಕೂಡ ಇಂಥ ಸಮಸ್ಯೆಯನ್ನು ಇನ್ನು ಮುಂದೆ ನಾವು ಯಾರೂ ಫೇಸ್ ಮಾಡೋದು ಬೇಡ. ಬಟ್ ಈ ಸಂದರ್ಭದಲ್ಲಿ ಆ ಕುಟುಂಬದ ಜೊತೆಗೆ ನಾವು ಹಣಕಾಸಿನ ವಿಚಾರವಾಗಿ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋಣ. ಮಾನಸಿಕವಾಗಿ ಕುಗ್ಬೇಡಿ, ನಾವಿದ್ದೀವಿ. ಇಡೀ ಕರ್ನಾಟಕ ನಿಮ್ಮ ಜೊತೆ ಇದೆ. ಕರ್ನಾಟಕ ಕೀರ್ತನಾ ಜೊತೆ ಇದೆ, ಕರುನಾಡು ಕೀರ್ತನಾ ಜೊತೆ ಇದೆ ಅಂತ ಸಾರಿ ಸಾರಿ ಹೇಳುವಂತಹ ಸಮಯ ನಮ್ಮೆಲ್ಲರಿಗೂ ಬಂದಿದೆ. ಮಿಸ್ ಮಾಡ್ಕೊಳ್ಳೋದು ಬೇಡ. ಅವಕಾಶ ಅಂದ್ಕೊಳ್ಳೋಣ. ಮಗುವಿನ ಜೊತೆಗೆ, ಮಗುವಿನ ಕುಟುಂಬದ ಜೊತೆ ನಿಂತ್ಕೊಳ್ಳೋಣ. ಮಾತುಕತೆ ಮುಂದುವರ್ಸೋಣ. ಇದೀಗ ಕ್ರೌಡ್ ಫಂಡಿಂಗ್ ಅಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಈ ರೀತಿಯಾಗಿ ನಿಮಗೆ ಫಂಡ್ ಮಾಡೋ ಥರ ಆಗ್ತಾ ಇದೆ. ನನಗೊಂದು ಹೇಳಿ, ಸರಿ, ಈಗ 16 ಕೋಟಿ ಆಯಿತು, ಮುಂದಕ್ಕೆ ಏನು? ಟ್ರೀಟ್ಮೆಂಟ್ ಯಾವಾಗ? ನಮ್ಮ ರಾಜ್ಯದಲ್ಲೇನಾ? ಎಲ್ಲಿ? ಹೆಂಗೆ ಟ್ರೀಟ್ಮೆಂಟ್ ಮೇಡಮ್? ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಲೇ ಮಾಡ್ತಾರೆ. ಓಕೆ. ಆಲ್ರೆಡಿ ತುಂಬ ಮಕ್ಕಳಿಗೆ ಅಲ್ಲಿ ಮಾಡಿದ್ದಾರೆ. ಪೂನಾದಿಂದ ಬಂದು ಮಾಡಿಸ್ಕೊಂಡಿದ್ದಾರೆ, ತಮಿಳ್ನಾಡಿಂದ ಬಂದ. ಅಲ್ಲಿ ಒಬ್ಬರು ಆ್ಯನ್ ಆಗ್ನೆಸ್ ಮ್ಯಾಥ್ಯೂ ಮೇಡಮ್ ಅಂತ ಇದ್ದಾರೆ, ಅವರು ಜೀನ್ ಥೆರಪಿ ಮಾಡಿಸ್ತಾರೆ. ಬಟ್ ಪೇಮೆಂಟ್ ಆಗಿ US-ನ ನಾವರ್ಟಿಸ್ ಅನ್ನೋ ಕಂಪ್ನಿದು ಜೋಲ್ಸೆನ್ಸ್ಮಾ ಅಂತ ಜೀನ್ ಥೆರಪಿ ಹೆಸರು. ಅದನ್ನು ನಾವು ತರಿಸ್ಕೋಬೇಕು. ಅದನ್ನು ತರಿಸ್ಕೊಂಡ ಮೇಲೆ ಮೋಸ್ಟ್ಲಿ ಅದನ್ನು ತರ್ಸೋಕ್ಕೆ ಒಂದಿಷ್ಟು ಪ್ರೊಸೀಜರ್ ಸ್ಟೇಟಿಂದ, ಸೆಂಟ್ರಲಿಂದೆಲ್ಲ ಲೆಟರ್ ಹೋಗಬೇಕು. ಅದೆಲ್ಲ ಲೆಟರ್ ಆದರೆ ಅಲ್ಲಿಂದ ಬರುತ್ತೆ ಇಂಜೆಕ್ಷನ್ನು. ಬಂದ ನಂತರ ನಾವು ಬ್ಯಾಪ್ಟಿಸ್ಟ್ಗೆ ಮಗುನ ಅಡ್ಮಿಟ್ ಮಾಡಿ ಅಲ್ಲಿ ಮಾಡಿ ಒಂದು 6 ರಿಂದ 8 ತಿಂಗಳ ಕಾಲ ನಾವು ಅದರದ್ದು ರೆಗ್ಯುಲರ್ ಚೆಕಪ್ಪಲ್ಲಿ ಇರಬೇಕಾಗುತ್ತೆ. ಎಷ್ಟು ದಿನಕ್ಕೊಂದ್ಸಲ ಚೆಕಪ್ಪಿಗೆ ಕರ್ಕೊಂಡು ಹೋಗ್ತೀರಿ ಅವಳಿಗೆ? 2 ಮಂತ್ಸಿಗೆ ಒಂದ್ಸಲ ಮೇಡಮ್ ವೆಯ್ಟ್ ಚೆಕ್ ಮಾಡ್ತಾರೆ. ವೆಯ್ಟ್ ಜಾಸ್ತಿ ಆಗಿದ್ರೆ ಡೋಸೇಜ್ ಚೇಂಜ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಆಗಬೇಕು ಅಂತ. ನಮಗೆ ಡೋಸೇಜ್ ಚೇಂಜ್ ಆದಷ್ಟು ನಮಗೆ ಭಯ ಜಾಸ್ತಿ ಆಗುತ್ತೆ. 15 ದಿನ ನಾವು ಮನೇಲಿ ಮಕ್ಳು ಇಟ್ಕೊಂಡಿರೋರು, ನನ್ನ ಮಗ ದಪ್ಪ ಆಗಬೇಕು, ಮಗಳು ದಪ್ಪ ಆಗಬೇಕು, ಇತ್ತಿನ ಅಂತ ಹೋರಾಡ್ತೀವಿ. ಬಟ್ ಇಲ್ಲಿ ನಿಮಗೆ ಮಗು ದಪ್ಪ ಆಗ್ತಿರೋದು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಎಸ್, ಇದ್ರ ಬಗ್ಗೆ ಮಾತಾಡ್ತೀನಿ. ನಟಿ ತಾರಮ್ಮ ಅವರು ನಮ್ಮ ಜೊತೆ ಲೈನಲ್ಲಿ ಇದ್ದಾರೆ. ತಾರಮ್ಮ ಅವರೇ, ನಮಸ್ತೆ. ನಮಸ್ತೆ. ಖುಷಿ ಆಯ್ತು ನೀವು ಲೈನಿಗೆ ಸಿಕ್ಕಿದ್, ಭಾರಿ ಖುಷಿ ಆಯ್ತು ನನಗೆ.
ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ತಾರಮ್ಮ, ನನ್ನೇನು ಮಾತಾಡಲ್ಲ, ನೇರವಾಗಿ ಕುಟುಂಬ ಇದೆ, ಆ ಫ್ಯಾಮಿಲಿ ಜೊತೆ ನಿಮ್ಮನ್ನ ಮಾತಾಡಕ್ ಬಿಟ್ಬಿಡ್ತೀನಿ. ಮಾತಾಡಿ, ತಾರಮ್ಮ ಅವರಿದ್ದಾರೆ. ಅಮ್ಮ ನಮಸ್ತೆ ಅಮ್ಮ. ಅಮ್ಮ ನಮಸ್ಕಾರ ಕಣೋ, ನಮಸ್ತೆ. ನನಗೆ ತಾವೆಲ್ಲರೂ ಚಿತ್ರರಂಗದವರು ನಮ್ ಜೊತೆ ಕೈ ಜೋಡಿಸಿ ಅಮ್ಮ. ನಾವು ಯಾರನ್ನು ಲಕ್ಷ ಕೋಟಿ ಕೊಡಿ ಅಂತ ಕೇಳಲ್ಲ, ನಿಮ್ಮ ಬೆಂಬಲ ಇದ್ರೆ ಸಾಕು, ನಾವು ನಮ್ಮ ಮಗಳನ್ನ ಉಳಿಸ್ಕೋತೀವಿ. ದಯವಿಟ್ಟು ತಾವೆಲ್ಲರೂ ಬೆಂಬಲ ಸೂಚಿಸಿ, ತಾವೆಲ್ಲರೂ ತಮಗೆ ಗೊತ್ತಿರೋರಿಗೆಲ್ಲ ಇದು ಜೆನ್ಯೂನ್ ಕೇಸ್ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿದ್ರೆ ನನ್ನ ಮಗು ಉಳಿಯುತ್ತೆ ಅಮ್ಮ. ಈ ಮೂಲಕ ತಮ್ಮಲ್ಲಿ ಇದು ಒಂದನ್ನೇ ಕಳಕಳಿಯಿಂದ ಬೇಡ್ಕೋತಾ ಇದೀವಿ ಅಮ್ಮ. ಬೇಡ್ಕೊಳ್ಳೋದು ಏನ್ ಬೇಡಮ್ಮ. ಈಗಾಗ್ಲೇ ಗ್ಯಾರಂಟಿ ನ್ಯೂಸ್ ಅವರು ನಿಮ್ಮ ನೋವಿಗೆ ಸಾಥ್ ಕೊಟ್ಟು ಕರ್ಕೊಂಡ್ ಬಂದು ಕೂಡ್ಸಿ ನಿಮ್ಗೆ ಇಡೀ ಕರ್ನಾಟಕ ಜನತೆ ಅಷ್ಟೇ ಅಲ್ಲ, ಕನ್ನಡ ಜನರು ಎಲ್ಲೆಲ್ಲಿದ್ದಾರೆ ಪ್ರಪಂಚದಲ್ಲಿ ಅವ್ರಿಗೆಲ್ರಿಗೂ ಕೂಡ ನಿಮ್ಮ ಸಮಸ್ಯೆಯನ್ನ ಪರಿಚಯ ಮಾಡಿಕೊಡ್ತಿದ್ದಾರೆ. ನಾನು ಕೇಳಿ ತುಂಬಾ ನೋವಾಯ್ತು. ಎಂಥ ಮುದ್ದಾದ ಮಗು. ಯಾಕಂದ್ರೆ ಒಂದು ಮಗುವನ್ನ ಹಡೆಯೋದೇ ಒಂದು ತಾಯಿಗೆ ಮರುಜನ್ಮ. ಆ ಮಗುವನ್ನ ಕಾಪಾಡಕ್ಕೆ ಹೊರಟಿರೋ ನೀವು ನಿಜವಾಗ್ಲೂ ಒಳ್ಳೇದಾಗತ್ತೆ ಅಂತ ನಾನು ಭಾವಿಸ್ತೀನಮ್ಮ. ಈಗಾಗ್ಲೇ ಸುದೀಪ್ ಅವರು ಒಂದು ವಿಡಿಯೋ ಮಾಡಿ ಕರ್ನಾಟಕ ಜನತೆಗೆ ಕರೆ ನೀಡಿ ನಿಮಗೆ ಸಾಕಷ್ಟು ಹಣ ಸಂಗ್ರಹ ಮಾಡೋದ್ರಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಅಮ್ಮ. ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಎಲ್ಲ ವೀಕ್ಷಕರಿಗೆ, ನಾವು ಒಂದು ಹೊತ್ತಿಗೆ ಒಂದು ಕಾಫಿಗೋ ಇದಕ್ಕೋ 40 ರೂಪಾಯಿ 50 ರೂಪಾಯಿ, ಒಂದೊಂದ್ಸತಿ ಕಾಫಿ ಡೇಗೆ ಹೋದ್ರೆ 120 ರೂಪಾಯಿ ಅಂತ ದೊಡ್ಡ ಕಾಫಿ ಶಾಪ್ಗಳಿಗೆ ಹೋದಾಗ 200 ರೂಪಾಯಿ 300 ರೂಪಾಯಿ ಕೂಡ ಖರ್ಚು ಮಾಡ್ತೀವಿ. ಒಂದು ಕಾಫಿ ಖರ್ಚು ಮಾಡುವಂತ ದುಡ್ಡನ್ನ ನಾವು ಉಳಿಸ್ಕೊಳ್ತಾ ಈ ತಾಯಂದಿರಿಗೆ ಸಹಾಯ ಮಾಡಿದ್ರೆ ಈ ಮಗುವಿನ ಜೀವನ ಸರಿ ಹೋಗ್ಬೋದು, ಆ ಮಗು ಆರೋಗ್ಯ ಸರಿ ಹೋಗ್ಬೋದು ಅನ್ನೋದೇ ನಮ್ಮೆಲ್ಲರ ಆಶಯ. ಅದರಿಂದ ನಾನು ನಿಮ್ಗೆ ನೋಡಿದ್ರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದು, ನಾನು ನನ್ನ ಕೈಲಾದಷ್ಟು ಖಂಡಿತವಾಗ್ಲೂ ಸಹಾಯ ಮಾಡಕ್ಕೆ ನಾನು ಲಕ್ಷ್ಮೀನಾರಾಯಣ ಹತ್ರ ಮಾತಾಡ್ತೀನಮ್ಮ. ಈ ಸಂದರ್ಭದಲ್ಲಿ ನಿಮ್ ಸಿನಿಮಾದ ಒಂದು ಹಾಡ್ ನೆನಪಾಯ್ತು, ರುಕ್ಕಮ್ಮ ನಮ್ಮ ಊರೇ ಊರಮ್ಮ ಅಂತ. ಎಸ್, ನಮ್ ರಾಜ್ಯದ ಜನತೆ ನಿಂತ್ಕೊಳ್ಬೇಕು, ನಮ್ ಕರ್ನಾಟಕ ಕರುನಾಡಿನ ತಾಕತ್ ಏನು ಅಂತ ಇಂಥ ಸಂದರ್ಭದಲ್ಲಿ ತೋರಿಸ್ಬೇಕು, ದೇಶದಲ್ಲಿ ಮಾತಾಡ್ಬೇಕು ರಾಜ್ಯದ ಬಗ್ಗೆ. ಯಾಕಂದ್ರೆ ಕರುನಾಡು ಅಂತ ಹೇಳದೆ ಕರುಣೆ ಇರೋ ನಾಡಿಗಮ್ಮ. ನಿಜ. ಇಲ್ಲಿನ ಕರುಣೆ ಇರೋ ನಾಡು ಬಹುಶಃ ಬೇರೆ ಎಲ್ಲಾದ್ರೂ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಜನ ನಿಜವಾಗ್ಲೂ ಒಳ್ಳೆ ಜನ ಇದ್ದಾರೆ, ಖಂಡಿತ ತೋರಿಸ್ತಾರೆ. ಅಂದ್ರೆ ನನಗೆ ಗ್ಯಾರಂಟಿ ನ್ಯೂಸ್ ನಿಮ್ಗೆಲ್ರಿಗೂ ಕೂಡ ನಾನು ಆ ತಂದೆ ತಾಯಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಅಮ್ಮ. ತರಮ್ಮ, ನೀವು ಚಿತ್ರರಂಗಕ್ಕೆ ಹೊಸಬ್ರಲ್ಲ, ಚಿತ್ರರಂಗದಲ್ಲಿರೋರು ಮತ್ತು ರಾಜಕಾರಣದಲ್ಲೂ ಕೂಡ ಇರೋರು. ಚಿತ್ರರಂಗದಲ್ಲಿರೋರು ಇಷ್ಟೊಂದು ಮುಂದೆ ಬಂದ್ಮೇಲೆ ರಾಜಕಾರಣಿಗಳು ಯಾಕೆ ಮುಂದಕ್ಕೆ ಬರ್ತಿಲ್ಲ ಅಂತ ತುಂಬಾ ಬೇಜಾರಿದೆ ತರಮ್ಮ. ನಾನು ಅದನ್ನೇ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇವ್ರು ಎಲ್ಲ ನಾಯಕರು ಕೂಡ ಮೀಟ್ ಆಗಿ ಒಂದು ಲೆಟರ್ ಕೊಡೋ ಕೆಲಸ ಮಾಡಿದ್ದಾರೆ, ಬಟ್ ರೆಸ್ಪಾನ್ಸ್ ಸಿಗ್ತಿಲ್ವಂತೆ. ಸ್ವಲ್ಪ ಬೇಜಾರಿನ ಸಂಗತಿ ಅದು. ಬಟ್ ಇಲ್ಲ, ಎಲ್ಲರೂ ಮನುಷ್ಯರೇ. ಅದು ರಾಜಕಾರಣಿಗಳು, ಸಿನಿಮಾದವರು ಅಂತನೋ ಅಥವಾ ಇನ್ಯಾರೋ ಅಂತಲ್ಲ, ಎಲ್ಲರೂ ಮನುಷ್ಯರೇ. ಖಂಡಿತ ಅವ್ರಿಗೆ ಸಮಸ್ಯೆ ಅರಿವಾದ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಬಟ್ ಏನೋ ಇದೊಂದು ಒಳ್ಳೆ ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಿ. ವೈಯಕ್ತಿಕವಾಗಿ ನಾನು ಕೂಡ ನಿಮ್ಗೆ ಗ್ಯಾರಂಟಿ ನ್ಯೂಸ್ನ ಎಲ್ಲರಿಗೂ ಕೂಡ ಆ ತಂದೆ ತಾಯಿ ಪರವಾಗಿ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಮ್ಮ. ಆ ತಾಯಿಗೆ ಹೇಳ್ಬಿಡಿ, ಖಂಡಿತವಾಗ್ಲೂ ಇಲ್ಲಿ ಬಂದು ಕೂದು ಜನರಿಗೆ ಸಂದೇಶ ಕೊಡ್ತಿದ್ದಾರೆ ಅಂದ್ರೆ ಆ ದೇವರೇ ಬಂದು ಕೂಡ್ತಿದ್ದಾನೆ. ಎಲ್ಲೋ ಒಂದ್ ಕಡೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಸ್, ಇಷ್ಟು ಮಾತಾಡಿದ ಮೇಲೆ ಡೆಫಿನೆಟ್ಲಿ ಗೊತ್ತು ಆರ್ಥಿಕವಾಗಿ ನೀವು ಅವ್ರ ಸಪೋರ್ಟಿಗೆ ನಿಂತ್ಕೊಳ್ತೀರಿ ಅಂತ. ಅದರ ಜೊತೆಗೆ ಗ್ಯಾರಂಟಿ ನ್ಯೂಸ್ಗಳಿಂದ ಎಸ್ಪೆಷಲಿ ನನ್ನ ಕಡೆಯಿಂದ ಒಂದೇ ಒಂದು ಮನವಿ, ನೀವು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅವ್ರಿಗೆ ಮತ್ತಷ್ಟು ಸ್ಟ್ರೆಂತ್ ಸಿಗುತ್ತೆ. ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಮನವಿ. ಲಕ್ಷ್ಮೀ ನನಗೆ ಕೊಡ್ತೀನಿ, ಹೇಳ್ತೀನಮ್ಮ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಬೇಕಾಗಿರೋದು. ನಾನು ಇನ್ನೊಂದ್ಸಲ ರಾಜಕಾರಣಿ ಬಗ್ಗೆ ಮಾತಾಡಲೇಬೇಕು. ದಿನಂಪ್ರತಿ ನಿಮ್ಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಹೊಗಳಿಸ್ಕೊಳ್ಳೋ ಕೆಲಸ ಒಂದಾದ್ರೂ ಮಾಡಿ. ಅದಕ್ಕೋಸ್ಕರ ಹೋರಾಟ, ಇದಕ್ಕೋಸ್ಕರ ಹೋರಾಟ ಅಲ್ಲ. ಪ್ರತಿಭಟನೆ ಈಗ ಮಾಡಿ. ಎಲ್ಲ ನಾಯಕರುಗಳನ್ನ ಮೀಟ್ ಆಗಿ ಬಂದಿದ್ದಾರಂತೆ, ಒಬ್ರು ರೆಸ್ಪಾಂಡ್ ಮಾಡ್ತಿಲ್ವಂತೆ. ಯಾಕೆ ಮಾಡ್ತಿಲ್ಲ ಅಂತ ಈಗ ನಿಂತ್ಕೊಳ್ಳಿ ಪರವಾಗಿ. ಹೇಳಿದ್ವಲ್ಲ, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಇದೊಂದು ಕುಟುಂಬ ಅಲ್ಲ, ಗ್ಯಾರಂಟಿ ನ್ಯೂಸ್ ಸೇರಿದಂತೆ ರಾಜ್ಯದ ಜನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ನಿಮ್ಮನ್ನು. ನೀವು ಮಾತಾಡ್ತಾ ಇದ್ರಿ, ಹೇಳಿ. ಈಗ ಟ್ರೀಟ್ಮೆಂಟ್ ಆದ್ಮೇಲೆ ಹೆಂಗೆ ಮುಂದಕ್ಕೆ? ಅದೊಂದ್ಸಲ ಟ್ರೀಟ್ಮೆಂಟ್ ಮುಗಿಸಿದ್ರೆ ಮುಗಿತಾ? ಮಗು ಆರಾಮಾಗತ್ತಾ? ಆರಾಮಾಗ್ತಾಳೆ. ಬಟ್ ಏನು ಅಂದ್ರೆ ಅವಳಿಗೆ ಈಗ ಆಗಿರೋ ಡ್ಯಾಮೇಜ್ ರಿವರ್ಸ್ ಆಗುತ್ತೋ ಇಲ್ವೋ ಅದು ಗ್ಯಾರಂಟಿ ಕೊಡಲ್ಲ. ಕೆಲವ್ರಿಗೆ ಆಗುತ್ತೆ. ಅಂದ್ರೆ ಅವಳಿಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಅದು ಹೇಗೆ ಸ್ಕ್ಯಾನ್ ಏನಾದ್ರು ಮಾಡ್ಬೇಕು ಅದಕ್ಕೆ? ಅದು ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗು ಎಲ್ಲ ಮಾಡ್ತಾರೆ. ಮತ್ತೆ ಪ್ರತಿ 2 ತಿಂಗಳಿಗೆ ಹೋದಾಗ್ಲೂ ಅವಳಿಗೆ ಟೆಸ್ಟ್ಗಳು ಮಾಡ್ತಾಳೆ, ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಿದೆಯಾ ಸಿರಪ್ ಇಂದ ಅಂತ. ಅದರಲ್ಲಿ ಅವ್ರದ್ದು ಏನೋ ಒಂದು ಸ್ಕೇಲ್ ಇಟ್ಕೊಂಡಿರ್ತಾರೆ, 4 ಪಾಯಿಂಟ್ ಮೇಲಿದ್ರೆ ಇಂಪ್ರೂವ್ ಆಗಿದೆ ಅಥವಾ ಅದಕ್ಕಿಂತ ಕೆಳಮೆ
ಇದ್ದರೆ ಆಗಿಲ್ಲ ಅನ್ನೋದೆಲ್ಲ ಗೊತ್ತಾಗ್ತಾ ಇರುತ್ತೆ. ಈ ರೀತಿಯಾಗಿ ಗೊತ್ತಾದ್ಮೇಲೆ ಆ ಜೀನ್ ಥೆರಪಿಲಿ ನಾನು ಹೇಳಿದ್ನಲ್ಲ, ಆಗಿರೋ ಡ್ಯಾಮೇಜ್ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ನನ್ನ ಮಗಳು ಬದುಕ್ತಾಳೆ, ಇರ್ತಾಳೆ. ಎಷ್ಟೋ ಜನ ವಿಶೇಷ ಚೇತನವುಳ್ಳ ಮಕ್ಕಳಿದ್ದಾರೆ, ನನ್ನ ಮಗಳು ಅದರಲ್ಲೊಬ್ಳು. ನನಗೆ ಜೀವಂತ ಆಗಿದ್ದರೆ ಸಾಕು. ನನ್ನ ಮಗಳು ಓಡಲೇಬೇಕು ಅಂತಿಲ್ಲ, ನನ್ನ ಮಗಳು ನಡಿಲೇಬೇಕು ಅಂತಿಲ್ಲ. ಎಷ್ಟೋ ಜನ ವಿಶೇಷ ಚೇತನ ಅವ್ರ ಜೀವನ ಕಟ್ಕೊಂಡಿದ್ದಾರೆ, ಸಮಾಜಕ್ಕೆ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಮಾದರಿಯಾಗಿ ಬದುಕ್ತಾ ಇದ್ದಾರೆ, ವಿಶೇಷ ಸಾಧನೆಗಳನ್ನು ಮಾಡಿದ್ದಾರೆ. ಒಂದು ಅವಕಾಶ ನನ್ನ ಮಗುಗೆ ಮಾಡಿಕೊಡಿ. ಮೈಸೂರಲ್ಲಿ ಡಿಫೆಂಡಮ್ ಇದೆ ಬೊಂಬು ಬಜಾರಲ್ಲಿ, ಅಲ್ಲಿ ಹೋಗಿ ಅಲ್ಲಿ ಒಬ್ಬರು ಆಫೀಸನ್ನು ಭೇಟಿ ಮಾಡಿಕೊಂಡು ಇದಕ್ಕೇನಾದ್ರು ವಿಶೇಷವಾದ ಏನಾದ್ರು ಅನುದಾನ ಇದೆಯಾ ಅಂತ ಅದನ್ನು ಕೇಳ್ಕೊಂಬಂದಿದ್ವಿ. ಮತ್ತು ಮೈಸೂರು DHO ಹತ್ರನೂ ಹೋಗಿ DC ಹತ್ರನೂ ಭೇಟಿ ಮಾಡಿ ಅವರು ಒಂದು ಸರ್ಕಾರಕ್ಕೆ ಅದಕ್ಕೂ ಒಂದು ಕಳಿಸಿದ್ದಾರೆ, ಆಯುಕ್ತರು ಕಳಿಸಿದ್ದಾರೆ, ಕಮಿಷನರು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕಳಿಸಿದ್ದಾರೆ. DC ಮತ್ತು DHO ಅನ್ನೋದು ಏನಾದ್ರು ವಿಶೇಷ ಅನುದಾನ ಇದ್ದರೆ ಕೊಡಿ, ಅಥವಾ CSR ಫಂಡ್ಸ್ ಏನಾದ್ರು ಕೊಡಿ ಅಂತ ಅದನ್ನು. ಇನ್ನೊಂದೇನು ಅಂದರೆ ಮೇಡಮ್, ರೇರ್ ಡಿಸೀಸ್ಗೆ ಇದೆ, ರೂಲೇ ಇದೆ. ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೋ ಅವ್ರಿಗೆ ಮಿಲಾಪ್ ಅನ್ನೋದಕ್ಕೂ ಫಂಡ್ ರೈಸಿಗೋ ಒಂದು ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸ್ ಇಂಡಿಯಾ ಅಂತ ಒಂದು ಅವರೇ ಒಂದು ತಂಡ ಮಾಡ್ಕೊಂಡಿದ್ದಾರೆ, ORDI ಅಂತ. ಅಲ್ಲಿ ಅವರು ನಾವೇನಾದರೂ ಡೊನೇಟ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ 80Gಲಿ ಅವ್ರಿಗೆ. CSR ಫಂಡ್ಸ್ಗಳು ಕೊಡ್ಬೋದು ಕಂಪ್ನಿಯಿಂದ. ಎಲ್ಲರನ್ನ ಕೇಳ್ತಾ ಇದ್ದೀವಿ, ಅಪ್ಪ ನೀವು ಕಟ್ಟೋ ಟ್ಯಾಕ್ಸನ್ನ ನಮಗೆ ಕೊಡಿ, ನಾವು ಸರ್ಟಿಫಿಕೇಟ್ ಕೊಡ್ತೀವಿ, ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಆಗುತ್ತೆ, ನಿಮ್ಮ ಕಂಪ್ನಿಲಿರೋ CSR ಫಂಡ್ಸ್ ಕೊಡಿ. ಈಗ ತಾಯಿ ಕಣ್ಣೀರಿಗಾದರೂ ಬೆಲೆ ಕೊಡಿ ರಾಜಕಾರಣಿಗಳು, ಆ ತಾಯಿ ಕಣ್ಣೀರಿಗಾದರೂ ಬೆಲೆ ಕೊಡಿ, ಬೇರೆದು ಬೇಡ. ಗ್ಯಾರಂಟಿ ನ್ಯೂಸ್ ಅವರು ಈ ಸುದ್ದಿಯನ್ನು ಹಾಕ್ತಾ ಇದ್ದಾರೆ, ನಾವು ಅವ್ರ ಪರವಾಗಿ ನಿಂತ್ಕೊಳ್ತೀವಿ ಅಂತಲ್ಲ. ಆರಂಭದಿಂದ ಕಾರ್ಯಕ್ರಮ ಆರಂಭ ಆದಾಗಿಂದ ಆಕೆ ಕಣ್ಣೀರು ಹಾಕ್ತಾ ಇದ್ದಾಳೆ. ಇದು 1 ಗಂಟೆಯಲ್ಲಿ ಈ ರೀತಿಯ ಕಣ್ಣೀರು ಅಂದರೆ ಕಾಯಿಲೆ ಗೊತ್ತಾದಾಗಿಂದ ಆಕೆ ಎಷ್ಟು ಸಫರ್ ಪಟ್ಟಿರ್ತಾಳೆ. ನಿಂತ್ಕೊಳ್ಳಿ, ಬೇರೆದಕ್ಕೆಲ್ಲ ಹೋರಾಟ ಅಲ್ರಿ, ಇದಕ್ಕೆ ಹೋರಾಟ ಮಾಡ್ರಿ. ನೀವು ಬೆಲೆ ಏರಿಕೆ 4 ರೂಪಾಯಿ 5 ರೂಪಾಯಿ ಅಂತ ನಾಟಕಕ್ಕೆ ಹೋರಾಟ ಮಾಡೋದಲ್ಲ, ಇದಕ್ಕೆ ಮಾಡ್ರಿ ಹೋರಾಟನ. ಯಾರು ಸ್ಪಂದಿಸ್ತಿಲ್ವಲ್ಲ ಅಂತ ಹೋರಾಟ ಮಾಡೋದ್ರ ಜೊತೆಗೆ ನೀವು ಬಂದು ನಿಂತ್ಕೊಳ್ರಿ, ಇದ್ರ ಜೊತೆಗೆ ಇವ್ರ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ರಿ. ಇಷ್ಟೊತ್ತು ತಾರಮ್ಮ ಅವ್ರು ಮಾತಾಡಿದ್ರು, ಬಹಳ ಖುಷಿ ಆಯ್ತು ನಮಗೆ. ನನಗೆ ಯಾವ ಒಂದು ಅಯ್ಯೋ ಇದ್ರಲ್ಲಿ ಕೇಳಿದ್ರೆ ಹೆಂಗಪ್ಪ ಅಂತಿಲ್ಲ, ಅದಕ್ಕೆ ಹೇಳಿದ್ದು ನೀವು ಹಣಕಾಸಿನ ಸಹಾಯ ಮಾಡ್ತೀರಿ ಅವ್ರಿಗೆ, ಹೌದು, ಜೊತೆಗೆ ಒಂದು ವಿಡಿಯೋ ಮಾಡಾಕಿ ಅಂತ, ಅದರಿಂದ 1000 ಜನ ಸ್ಫೂರ್ತಿಯಾಗಿ ನಿಂತ್ಕೊಳ್ಳಿ ಅಂತ ಮಾಡಿ. ಅಟ್ಲೀಸ್ಟ್ ನೀವು ಫೋನ್ ಆದರೂ ಮಾಡಿ, ನಾವು ರಿಸೀವ್ ಮಾಡ್ಕೊಳ್ತೀವಿ, ರಿಸೀವ್ ಮಾಡಿ ಮಾತಾಡ್ತೀನಿ. ಗ್ಯಾರಂಟಿ ನ್ಯೂಸ್ ಮಾತಾಡುತ್ತೆ, ಫ್ಯಾಮಿಲಿ ಇದೆ, ಮಾತಾಡ್ಬೋದು. ಅಟ್ಲೀಸ್ಟ್ ಫೋನ್ ಆದರೂ ಮಾಡಿ. ನನಗೂ ಒಂದು ಹೃದಯ ಇದೆ, ಫ್ಯಾಮಿಲಿ ಇದೆ ಅನ್ನೋದನ್ನ ಈ ಮುಖಾಂತರವಾದರೂ ತೋರಿಸಿ. ಆ ಟ್ರ್ಯಾಪು ಈ ಟ್ರ್ಯಾಪು ಅಂತ ಬರೀ ಅಲ್ಲಿ ಇಲ್ಲಿ ಓಡಾಡೋದಲ್ಲ, ಇದಕ್ಕೆ ನಿಂತ್ಕೊಳ್ಳಿ. ನಿಮ್ಮನ್ನು ಓಟ್ ಹಾಕಿರೋದು ಇದಕ್ಕೋಸ್ಕರ, ಅಭಿವೃದ್ಧಿ ಮಾಡಿ, ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.